ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ಬಂಧಿಸಿದ್ದನ್ನು ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಡಾ ಹಗರಣದ ವಿರುದ್ಧ ಮೈಸೂರಿನಲ್ಲಿ ಇಂದು ನಡೆದ ಪ್ರತಿಭಟನೆಯನ್ನು ಹತ್ತಿಕ್ಕಲು BY ವಿಜೇಂದ್ರ ಅವರನ್ನು ಬಂಧಿಸಿದ ಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय. ವಿಜೇಂದ್ರವನ್ನು ಬಂಧಿಸಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರನ್ನು ಬಂಧಿಸಿರುವಂತಹ ಭ್ರಷ್ಟ ಕಾಂಗ್ರೆಸ್ ಹೋರಾಟವನ್ನು ಹತ್ತಿಕ್ಕಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಹಗರಣವನ್ನು ಮುಚ್ಚಿಡುತ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚಿಡುತ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಮಾಡಿದ ಸರ್ಕಾರಕ್ಕೆ ಜಯವಾಗಲಿ. बोलो भारत माता की, बोलो भारत माता की. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್. ಸರ್ಕಾರದ ಬಂದಂಥ ಅನುದಾನವನ್ನು, ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ಬಂದಂಥ ಹಣವನ್ನು ಇವತ್ತು ಸರ್ಕಾರ ಈ ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಬಳಸಿಕೊಂಡಂಥ ಉದಾಹರಣೆ. ಇವತ್ತು 187 ಕೋಟಿ ಇವತ್ತು ನಾಗೇಂದ್ರ ಅಂತಕ್ಕಂಥ ಸಂಬಂಧಪಟ್ಟ ಸಚಿವರಿಗೆ ಸಚಿವ ಸ್ಥಾನವನ್ನು ನಮ್ಮ ಒತ್ತಡಕ್ಕೆ, ನಮ್ಮ ಹೋರಾಟಕ್ಕೆ ಇವತ್ತು ಅವರು ತಗೊಂಡಿದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಅನೇಕ ಅನುದಾನ ಇರ್ತಕ್ಕಂಥ ನಿಗಮಗಳಲ್ಲಿ, 10 ನಿಗಮಗಳಲ್ಲಿ ಇವತ್ತು ಸರ್ಕಾರ ಕೊಟ್ಟಂಥ ಹಣದಲ್ಲಿ ಇವತ್ತು ಮಿಸ್ಯೂಸ್ ಆಗ್ತಾಯಿದೆ, ದುರುಪಯೋಗ ಆಗ್ತಾಯಿದೆ. SCP TSP ಅಂತಕ್ಕಂಥ ಹಣನೂ ಕೂಡ ಇವತ್ತು ಮಿಸ್ಯೂಸ್ ಆಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬಂದಂಥ ಅನುದಾನವನ್ನು, ಸರ್ಕಾರದಿಂದ ಬಂದಂಥ ಹಣವನ್ನು ಇವತ್ತು ಪರಿಶಿಷ್ಟ ಜಾತಿ ಪಂಗಡದ ನಿಗಮ ಆಗಿರ್ಬೋದು, ದೇವರಾಜ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅನೇಕ ಸರ್ಕಾರಿ ಇಲಾಖೆ ಬಂದಂಥ ಹಣವನ್ನು ಉಪಯೋಗ ಮಾಡದೆ ಅವರ ಪಕ್ಷದ ಒಂದು ಹಿತದೃಷ್ಟಿಯಿಂದ, ಪಕ್ಷದಗೋಸ್ಕರ, ಈ ಚುನಾವಣೆಗೋಸ್ಕರ ಹಣವನ್ನು ಒಂದು ಬಳಸ್ಕೊಂಡಿದ್ದಾರೆ. ಈಗಾಗಲೇ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಹಣವನ್ನು ಹಿಡಿದಿದ್ದಾರೆ. 187 ಕೋಟಿ ಹ್ಯಾಂಗೆ ಹೋಗಿದೆ, ಹ್ಯಾಂಗೆ ದುರುಪಯೋಗ ಮಾಡಿದೆ ಅಂತಕ್ಕಂಥದ್ದು ಇವತ್ತು ಪತ್ತೆ ಹಚ್ಚಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಎಂದು ಮನೆ ಕೊಡೋದಿಲ್ಲ, ಹೋರಾಟಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ತಾಲೂಕಿನಲ್ಲಿ ಎಲ್ಲ ಮುಖಂಡರು ಕೂಡಿ ಇವತ್ತು ಎಲ್ಲರಿಗೂ ಹೋರಾಟಕ್ಕೆ ಜಾಗೃತಿ ಮತ್ತು ಕೊಡ್ತೀವಿ. ಮತ್ತು ಯಾರೂ ನಾವು ಮನೆ ಕೊಡೋದಿಲ್ಲ, ಎಲ್ಲಿವರೆಗೆ ಅವ್ರಿಗೆ ಬಂಧನ ಆಗೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಅವರ ಸ್ಥಾನದಿಂದ ಎಳೆಯವರೆಗೂ ನಾವು ಸುಮ್ಮನೆ ಕೊಡಲ್ಲ ಅಂತಕ್ಕಂಥ ಎಚ್ಚರಿಕೆ ಗಂಟೆ ಬರ್ತಾ ಇದ್ದೀವಿ. ಇವತ್ತು ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಜಿ ಸಚಿವ B ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸುದೀರ್ಘ 2 ದಿನಗಳ ತಪಾಸಣೆ ಬಳಿಕ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಇಂದು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆಯಲಾಯಿತು. ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿರುವ B ನಾಗೇಂದ್ರ ಅವರ ನಿವಾಸ ಹಾಗೂ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ ನಿವಾಸಗಳ ಮೇಲೆ ಬುಧವಾರ ಬೆಳಗಿನ ಜಾವ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಗುರುವಾರ ಸಹ ಇಡಿ ಶೋಧ ಕಾರ್ಯ ಮುಂದುವರೆದಿತ್ತು. ಇಂದು ಮುಂಜಾನೆ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದ ಇಡಿ ಶಾಂತಿನಗರದಲ್ಲಿರುವ ಕಚೇರಿಗೆ ಕರೆದೊಯ್ದು ವಿಚಾರಣೆ ನಡೆಸುತ್ತಿದೆ. ನಿಗಮದಲ್ಲಿ ಬಹುಕೋಟಿ ಹಣ ಅಕ್ರಮವಾಗಿ
ವರ್ಗಾವಣೆ ಆಗಿರುವ ಆರೋಪ ಹಿನ್ನೆಲೆಯಲ್ಲಿ ಇಡಿ ಸಹ ತನಿಖೆ ನಡೆಸುತ್ತಿದೆ. ಬುಧವಾರ ಬೆಳಗ್ಗೆ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ ಮನೆಯ ಮೇಲೆ ದಾಳಿ ನಡೆಸಿದ ಇಡಿ ಸುಮಾರು 48 ಗಂಟೆಗಳಿಗೂ ಅಧಿಕ ಸಮಯ ಪರಿಶೀಲನೆ ನಡೆಸಿತು. ಇದೇ ವೇಳೆಯಲ್ಲಿ ಬೆಂಗಳೂರಿನಲ್ಲಿ ನಾಗೇಂದ್ರ ಅವರ ಆಪ್ತ ಹರೀಶ್ ಎಂಬುವರನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಹರೀಶ್ ನೀಡಿದ ಕೆಲ ಮಾಹಿತಿ ಆಧಾರದ ಮೇಲೆ ಇಂದು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದುಕೊಂಡು ಇಡಿ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಹಗರಣ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮೈಸೂರಿಗೆ ತೆರಳಲು ಮುಂದಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನ ಬೆಂಗಳೂರಿನಲ್ಲಿ ಪೊಲೀಸರು ವಶಕ್ಕೆ ಪಡೆದು ಮೈಸೂರು ಚಲೋಗೆ ಕಡಿವಾಣ ಹಾಕಿದರು. ಮೈಸೂರಿನ ನೈಸ್ ರಸ್ತೆಯಿಂದ ಕಾರ್ಗಳಲ್ಲಿ ಒಟ್ಟಿಗೆ ತೆರಳಲು ಬಿವೈ ವಿಜೇಂದ್ರ, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ನಿರ್ಧರಿಸಿದ್ರು. ಆದರೆ ಈ ವಿಚಾರ ಅರಿತ ಪೊಲೀಸರು ನೈಸ್ ರೋಡ್ ಜಂಕ್ಷನ್ ಬಳಿ ನೂರಾರು ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ರು. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ಕರೆದೊಯ್ಯಲು 4 ಬಸ್ ವ್ಯವಸ್ಥೆಯನ್ನ ಮಾಡಿದ್ರು. ಮತ್ತೊಂದೆಡೆ ತಮ್ಮೇಶ್ ಗೌಡ ಸೇರಿ ಬಿಜೆಪಿ ನಾಯಕರ ನಿವಾಸದ ಮುಂದೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಅವರ ಮನೆಯಿಂದ ಹೊರಬರುತ್ತಿದ್ದಂತೆ ವಶಕ್ಕೆ ಪಡೆದರು. ಕಾಂಗ್ರೆಸ್ನ ಈ ತಂತ್ರಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಸ್ಥಳ ಬದಲಾವಣೆ ಮಾಡಿ ನಾಯ್ಕೊಂಡಹಳ್ಳಿಯ ಬದಲು ಮೈಸೂರು ರಸ್ತೆ ಕದಂಬ ಹೋಟೆಲ್ ಹತ್ತಿರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ನಂತರ ಮೈಸೂರಿಗೆ ಕಾರುಗಳ ಮೂಲಕ ತೆರಳಲು ನಿರ್ಧರಿಸಿದ ತೆರೆದ ವಾಹನದಲ್ಲಿ ರ್ಯಾಲಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಮರ್ಜೆನ್ಸಿ ಹೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಎಮರ್ಜೆನ್ಸಿ ಹೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ತಿಂದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಇದೇ 16ರಂದು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ನೂತನ ಜಿಲ್ಲಾ ಅಧ್ಯಕ್ಷರಾದ ಆನಂದ್ ವಾರಿಕರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಆನಂದ್ ವಾರಿಕ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಇದೇ 16ರಂದು ಬೆಳಗ್ಗೆ 11 ಗಂಟೆಗೆ ಫಿಲ್ಟರ್ ಬೇಟ್ ರಸ್ತೆಯಲ್ಲಿರುವ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ದಿನದಂದು ಸಾರ್ವಜನಿಕರಿಗಾಗಿ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಉಚಿತ ಇ ಶ್ರಮ ಕಾರ್ಡ್, ಉಚಿತ ಆಯುಷ್ಮಾನ್ ಕಾರ್ಡ್ ನೋಂದಣಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಆಹ್ವಾನಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸವಿತಾನಂದನಾಥ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ಥಳೀಯ ಮಠಾಧೀಶರು, ಎಲ್ಲಾ ಸಮುದಾಯಗಳ ಜಿಲ್ಲಾ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಪ್ರಪ್ರಥಮವಾಗಿ ಜುಲೈ 1ನೇ ತಾರೀಕಿಗೆ ಪತ್ರಿಕಾ ದಿನಾಚರಣೆ ಇತ್ತು. ಎಲ್ಲರಿಗೂ ಆ ದಿನದ ಶುಭಾಶಯಗಳು ಕೋರುತ್ತಾ, ನಾನು ಕಳೆದ ಹಲವಾರು ವರ್ಷಗಳಿಂದ ಸವಿತಾ ಸಮಾಜದ ಸಂಘಟನೆಯಲ್ಲಿ ತೊಡಗಿದ್ದೆ. ವಿವಿಧ ಜವಾಬ್ದಾರಿಯನ್ನು ಹೊತ್ತು ಸಮಾಜದ ಸಂಘಟನೆಯನ್ನು ಮಾಡ್ಕೋತಾ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇ ದಿನಾಂಕ 16ನೇ ತಾರೀಕು ಮಂಗಳವಾರ ದಿವಸ 11 ಗಂಟೆಗೆ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಒಂದು
ದೊಡ್ಡ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಜಿಲ್ಲೆಗಳ ರಾಜ್ಯ ಮಟ್ಟದ ಮುಖಂಡರು, ಜಿಲ್ಲಾಧ್ಯಕ್ಷರುಗಳು, ಸಮಾಜದ ಹಿತಚಿಂತಕರು ಆಗಮಿಸ್ತಿದ್ದಾರೆ. ನಮ್ಮ ಸವಿತಾಪೀಠದ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಸ್ಥಳೀಯ ಮಠಾಧೀಶರುಗಳಿಗೂ ಆಹ್ವಾನಿಸ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಸಮಾಜದ ಜಿಲ್ಲಾಧ್ಯಕ್ಷರು ಕೂಡ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮದು ಒಂದು ಕಾಯಕ ಸಮಾಜ, ಕುಲವೃತ್ತಿ, ಕೇಶವಿನ್ಯಾಸ, ಕ್ಷೌರಿಕ ವೃತ್ತಿಯನ್ನೇ ಈ ಥರ ನಮ್ಮ ಥರ ಅವಲಂಬಿತರಾಗಿ ಏನು ವೃತ್ತಿ ಮಾಡ್ತಾ ಇರ್ತಾರೆ, ಚಮ್ಮಾರ ವೃತ್ತಿ, ಮಡಿವಾಳ ವೃತ್ತಿ, ವಿಶ್ವಕರ್ಮ ವೃತ್ತಿ, ಈ ಥರ ಒಂದು 7ರಿಂದ 8 ಸಮುದಾಯಗಳು ಕುಲವೃತ್ತಿಯನ್ನು ಅವಲಂಬಿತರಾದವರಿಗೆ ಅದರಲ್ಲೇ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರು ಸಣ್ಣ ವಯಸ್ಸಿನಾಗಿಂದ ದುಡ್ಕೋತ ಬಂದಿರ್ತಾರೆ. ವಯಸ್ಸಾದವ್ರೂ ಕೂಡ ಅವ್ರು ರಿಟೈರ್ಮೆಂಟ್ ತೊಗೊಳ್ಳಲ್ಲ, ಇನ್ನೂ ದುಡಿತಾ ಇರ್ತಾರೆ. ಆ ಥರ ಇದ್ದವ್ರಿಗೆ ಗುರುತಿಸಿ ಎಲ್ಲರಿಗೂ ನಮ್ಮ ಒಂದು ಸಮಾಜದ ವತಿಯಿಂದ ಗೌರವಿಸ್ತಾ ಇದ್ದೀವಿ. ಮತ್ತು ಯಾವತ್ತಿನ ದಿವಸ ಬಂದಂಥ ಸಾರ್ವಜನಿಕರಿಗಾಗಲಿ, ಬಂದಂಥ ಕುಲ ಬಾಂಧವರಿಗೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಇದೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಒಂದು ಸಾಮಾಜಿಕ ಸೇವೆಯೊಂದಿಗೆ ನಾವು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಆಯುಷ್ಮಾನ್ ಕಾರ್ಡ್ ಆಗಲಿ, ಈ ಶ್ರಮ್ ಕಾರ್ಡ್ ಆಗಲಿ ಕೆಲವೊಂದು ಜನ ಹತ್ರ ಇಲ್ಲ. ಅವತ್ತು ದಿವಸ ಕೂಡ ನಾವು ಉಚಿತವಾಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಭಿಯಾನ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ. ಆಹ್ವಾನ ಮಾಡೋದು ನಮ್ಮ ಕೆಲಸ. ಯಾಕಂದರೆ ಅವರು ಸೆಷನ್ ಅಂತೇಳಿ ಬರಲಂದರು ನಮ್ಮದು. ಯಾಕಂದರೆ ಇಲ್ಲಿವರೆಗೂ ನಮ್ಮದು ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಜಾಸ್ತಿ ರಾಜಕಾರಣಿಗಳು ಬಂದಿಲ್ಲ. ಯಾಕಂದ್ರೆ ನಮ್ಮ ಸಣ್ಣ ಸಮಾಜ. ಹೀಗಾಗಿ ನಾವೇನಂತೀವಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದೇವೆ. ಜುಲೈ 13ರಂದು ನಗರದ ಮಾಯಾ ಮಂದಿರದಲ್ಲಿ ವಿಹಂಗಮ ಯೋಗ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ಲಕ್ಷ್ಮೀ ರಮಣ್ಣ ಮುಂಡಾದೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರವಾಡಿ ಸಮಾಜ ಹಾಗೂ ಮಹೇಶ್ವರಿ ಪ್ರಗತಿ ಮಂಡಳಿ ಸಹಯೋಗದಲ್ಲಿ ಜುಲೈ 13ರಂದು ನಗರದ ಮಾಯಾ ಮಂದಿರದಲ್ಲಿ ವಿಹಂಗಮ ಯೋಗದ ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಇನ್ನು ಇದೇ ವೇಳೆಯಲ್ಲಿ ವಿಜ್ಞಾನ ದೇವಜಿ ಮಹಾರಾಜರು ಪ್ರವಚನ ನೀಡಲಿದ್ದಾರೆ ಎಂದು ತಿಳಿಸಿದರು. हमारे समाज और तथा माहेश्वरी प्रगति मंडल गुलबर्गा की ओर से हमारी समाज में माया मंदिर में तारीख 13/6/2024 वार शनिवार शाम को 7 बजे माया मंदिर में जो संत महात्मा जो पधार रहे हैं वो काशी से उनका प्रस्थान है. काशी से वो कोई यात्रा करते गुलबर्गे में समाज में पधार रहे हैं. जो श्रीमान, आपका क्या नाम? सुशील साहब ने हमको ये मौका दिया है. भगवान की कृपा से हमें ये मौका मिला है संत का स्वागत करने और उनका प्रवचन रखने के लिए. ये संत बहुत बड़े संत है, अभी नए हैं, अभी मालूम नहीं पड़ रहा है अपने को. उधर उनका प्रचार बहुत है, उत्तर प्रदेश में, राजस्थान, मध्य प्रदेश में. जो आप सभी से निवेदन है कि सायंकाल 7 बजे माया मंदिर हॉल में संत का प्रवचन सुनने के लिए जरूर पधारें. जय श्री राम. ಕೇಂದ್ರ ಸರ್ಕಾರ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ನಿರ್ಲಕ್ಷ್ಯ ತೋರಿದ್ದನ್ನು ಖಂಡಿಸಿ ಜುಲೈ 16ರಂದು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 16ರಂದು ಬೃಹತ್ ಪ್ರತಿಭಟನೆ ನಡೆಸಿ 7 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಧಾರವಾಡ ಜಿಲ್ಲೆಯ ರಾಜಕೀಯ ನಾಯಕರ ಕುತಂತ್ರದಿಂದ ಹಿಂದುಳಿದ ರಾಯಚೂರು ಜಿಲ್ಲೆಗೆ ಐಟಿ ಕೈತಪ್ಪಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಲ್ಲೆ ಪಟ್ಟಿಯಲ್ಲಿ ರಾಯಚೂರು ಜಿಲ್ಲೆಯು ಸೇರಿದ್ದು, ಇಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿ ಕಳೆದ 791 ದಿನಗಳಿಂದ ಧರಣಿ ನಡೆಸುತ್ತಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ಬಾರಿ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ಖುದ್ದಾಗಿ ಪ್ರಧಾನಿಯವರಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು, ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಏಮ್ಸ್ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದರು. 175 ಜಿಲ್ಲೆಗಳಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳು 39, ಅತಿ ಹಿಂದುಳಿದ ಜಿಲ್ಲೆಗಳು 40 ಮತ್ತು ಹಿಂದುಳಿದ ಜಿಲ್ಲೆಗಳು 35.
ಸ್ವಲ್ಪ ಮುಂದುವರೆದ ತಾಲೂಕುಗಳು 60. ಈ ರೀತಿ ಒಟ್ಟು 175 ತಾಲೂಕುಗಳಲ್ಲಿ 39, 40, 35, 61 ಈ ರೀತಿ 175 ತಾಲೂಕುಗಳು. ಅದಕ್ಕೆ ಹೈಲಿ ಬ್ಯಾಕ್ ಮಾಡಿದ್ರೆ ಎಲ್ಲಕ್ಕಿಂತ ಹಿಂದುಳಿದಂಥ 33ರಲ್ಲಿ 21 ತಾಲೂಕುಗಳು ನಮ್ಮದೇ ಕಲ್ಯಾಣ ಕರ್ನಾಟಕ. ಗುಲ್ಬರ್ಗ ಜಿಲ್ಲಾದ್ರೆ ಎಲ್ಲ ತಾಲೂಕುಗಳು ಹಿಂದುಳಿದ್ವೆ, ರಾಯಚೂರಿನ ಹಿಂದುಳಿದ್ವೆ. ಒಂದು ಹೊಸಪೇಟೆ, ಬೀದರು, ಗಂಗಾವತಿ, ಬಳ್ಳಾರಿ 4 ಇವೆಲ್ಲ ಸಾಪೇಕ್ಷವಾಗಿ ಮುಂದುವರೆದಂಥ ತಾಲೂಕುಗಳು. ನಂಜುಂಡಪ್ಪ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬೀದರ್ ಪಶು ವಿಶ್ವವಿದ್ಯಾಲಯ ಕೊಡಬೇಕು, ಆಮೇಲೆ ರಾಯಚೂರಿಗೆ IIT ಕೊಡಬೇಕು, ಮತ್ತು ಮೆಡಿಕಲ್ ಕಾಲೇಜ್ ಬೀದರ್ ಕೊಡಬೇಕು. ಈ ರೀತಿ ಭಾಳಷ್ಟು 100 ಶಿಫಾರಸು ಮಾಡಿದ್ರು. ಆ ಶಿಫಾರಸು ಮಾಡಿದ ಮೇಲೆ ಸರ್ಕಾರ ಕಣ್ಮುಚ್ಚಿ ರಾಯಚೂರಿಗೆ IIT ಕೊಡೋದು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಇದ್ದಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕುತಂತ್ರ ಮಾಡಿ ಅನ್ನೋದನ್ನ 3 ಹೆಸರು ಕಳಿಸಿದ್ರು ತಿಳಿದ್ರು. 3 ಹೆಸರು ಕಳಿಸ್ರಿ ಅಂದಾಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಒಂದು ರಾಯಚೂರನ್ನು ಕಳಿಸಿದ್ರು, ಮೈಸೂರೊಂದು, ಧಾರವಾಡೊಂದು. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಉದ್ದೇಶಪೂರ್ವಕವಾಗಿ ಆ ತಂತ್ರ ಅನುಸರಿಸಿದ್ರು. ಆಟೋಮೆಟಿಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಒಂದು ಷಡ್ಯಂತ್ರದಿಂದ ಮತ್ತು ಅನಂತಕುಮಾರ್ ಅವಾಗ ಇದ್ದದ್ರಿಂದ ಅನಂತಕುಮಾರ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡಿ ಏನೋದಲ್ಲ IIT ಏನೋದಲ್ಲ ಧಾರವಾಡ ಸ್ಥಳಾಂತರ ಮಾಡಿಕೊಂಡ್ರು. ರಾಯಚೂರು ಸಿಗಬೇಕಾದಂಥ IIT ಧಾರವಾಡಕ್ಕೆ ಹೋಯ್ತು. ಒಂದು ಕಡೆ ಭಾರತ ಸರ್ಕಾರ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಯಾದಗಿರಿ ಮತ್ತು ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಈ ರೀತಿ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಮಗೇನದಲ್ಲ ಭಾರತ ಸರ್ಕಾರ 3 ಸೆವೆಂಟಿ ಕೊಟ್ಟ. ಮತ್ತು ಈ ರೀತಿ ನಮ್ಮ ಪ್ರದೇಶದ್ದು ಯೋಜನೆಗಳು ಅವರು ಬಾಂಬೆ ಕರ್ನಾಟಕ ಸ್ಥಳಾಂತರ ಮಾಡ್ಕೊತಾರೆ. ಈ ರೀತಿ ನಮ್ಗೆ ಮೈಸೂರು ಕರ್ನಾಟಕಕ್ಕಿಂತ ಡೇಂಜರ್ ಯಾರಾದ್ರೆ ಕಿತ್ತೂರು ಕರ್ನಾಟಕ ಹೋಗ್ತಾರೆ. ನಮ್ಮ ಬಾಲಿಂದ ಏನೇ ಇರ್ತಾವ IIT ಅವರೇ ಕಸ್ಕೊಂಡು, IITನೂ ಅವರೇ ತೊಗೊಂಡ್ರು, ಮತ್ತು SBI ಬ್ಯಾಂಕಿನ ಡಿವಿಷನ್ ಆಫೀಸ್ನೂ ಅವರೇ ತೊಗೊಂಡ್ರು. ಮತ್ತು ಈಗ ಏಮ್ಸ್ದು ಅವ್ರಗಳೇ ತೊಗೋಬೇಕಂತ ಪ್ರಹ್ಲಾದ್ ಜೋಶಿ ಕುತಂತ್ರ ಮಾಡಿದ್ರು. ಹೋದ ಸಲ ಈ ರಾಯಚೂರು ಹೋರಾಟ ನಡೆಯೋದ್ರಿಂದ ಅವರು ಈಗ ಶಾಂತ ಕುಂತಾರ. ಅದಕ್ಕೆ ರಾಯಚೂರು ಹೋರಾಟ 2 ವರ್ಷ ನಡೀತಾ ಇದೆ. ಸನ್ಮಾನ್ಯ ಬಸವರಾಜ್ ಕಸರವರ ನೇತೃತ್ವದಲ್ಲಿ ಅನೇಕ ಹಿರಿಯರ ಮುಖಂಡತ್ವದಲ್ಲಿ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ನಡೆದ ಸುಮಾರು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ 1 ತಿಂಗಳಾದ ನಂತರನೇ ಏನೋದಲ್ಲ ಶ್ಯಾಮ್ ಪ್ರಕಾಶ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆದರು. ಆದ ನಂತರ ನಾವು ಆರ್ಕಿಯೋಗಿ ಸರ್ ಅವರಿಗೆ ಒತ್ತಾಯ ಮಾಡಿದ್ದೀವಿ. ಮಾಡಿದ ಪ್ರಕಾರ ಶ್ಯಾಮ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ದಿಲ್ಲಿ ಡೆಲಿಗೇಷನ್ ಹೋಗಿದ್ದೀವಿ. ಅವರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಯಲ್ಲಿ ನಮ್ಮ ಒಕ್ಕಟ್ಟದ, ಅದಕ್ಕೆ ನಮ್ಮ ರಾಯಚೂರಿಗೆ ಏಮ್ಸನ್ ಕೊಡ್ಲತ್ತಾರ. ಇದು ಏನದ ನಮ್ದೆಲ್ಲ ಒಪ್ಪಿಗೆ ಅದ, ಅದಕ್ಕೆ ನಾವೆಲ್ಲ ಒಂದಿದ್ದೀವಿ ಅಂತ ಹೇಳಿ ಏನದಲ್ಲ ಕೊಪ್ಪಳ, ರಾಯಚೂರು ಮತ್ತು ನಮ್ಮ ಭಾಗದ ಆಗಿನ ಕುವ ಮಂತ್ರಿಯವರು ಏನದಲ್ಲ ಶ್ಯಾಮ್ ಪ್ರಕಾಶ್ ಅವ್ರ ನೇತೃತ್ವದ ಡೆಲಿಗೇಷನ್ ಮನ್ಸುಖ್ ಮಾಡಿ ಆರೋಗ್ಯ ಸಚಿವರಿಗೆ ನಾವು ಪ್ರಸ್ತಾವನೆ ಕೊಡ್ತೀವಿ. ರಾಯಚೂರಿಗೆ ಕೊಡ್ತೇವೆ ಭರವಸೆ. ಶಿಶು ಸಮಗ್ರ ಅಭಿವೃದ್ಧಿಗಾಗಿ ಹಣಕಾಸು ಮೀಸಲಿಡಲು ಒತ್ತಾಯಿಸಿ ಚಿತ್ತಾಪುರ ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ಮಾಡಲಾಯಿತು. 2024-25 ಬಜೆಟ್ನಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ಸಾಕಷ್ಟು ಹಣಕಾಸು ಹಂಚಿಕೆ ಮೀಸಲಿಡಬೇಕು, ಅಂಗನವಾಡಿಗಳನ್ನ ಬಲಪಡಿಸಬೇಕು ಮತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿ ನಂತರ ತಹಸೀಲ್ದಾರ್ ಮೂಲಕ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯಾಗಲೇಬೇಕು. ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯಾಗಲೇಬೇಕು. ICDS ಜಿಂದಾಬಾದ್. ಅಂಗನವಾಡಿ ನೌಕರರ ಸಮಸ್ಯೆಯನ್ನು ಕೇಳಲು ಸರ್ಕಾರಕ್ಕೆ ಧಿಕ್ಕಾರ. ಅಂಗನವಾಡಿ ನೌಕರರ ಸಮಸ್ಯೆಯನ್ನು ಕೇಳಲು ಸರ್ಕಾರಕ್ಕೆ ಧಿಕ್ಕಾರ. ಇಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ನಮ್ಮ ಕೇಂದ್ರದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಏನು ವಿಷಯ ಅಂತಂದರೆ, ಈಗ NDA ಸರ್ಕಾರ ಬಂದ ನಂತರ ICDS ಯೋಜನೆಗೆ ಏನು ಮಾಡಿದ್ರಂದ್ರೆ ಪ್ರತಿ ವರ್ಷವೂ 30% ಬಜೆಟನ್ನು ಕಡಿಮೆ ಮಾಡ್ಕೊತಾ ಬಂದಿದ್ದಾರೆ. ಈ 30% ಅನುದಾನವನ್ನು ಸರ್ಕಾರ ಕಡಿಮೆ ಮಾಡೋದರಿಂದ ICDS ಯೋಜನೆಯನ್ನು ನಡೆಸುವಲ್ಲಿ ಹಲವಾರು ಸಮಸ್ಯೆಗಳಾಗ್ತಾ ಇದೆ. ಆದ್ದರಿಂದ ಈ ಒಂದು ಸಮಸ್ಯೆಗಳು ಬಗೆಹರಿಬೇಕು. ಇನ್ನು ICDS ಅನ್ನು ಹೆಚ್ಚು ಉನ್ನತೀಕರಣಗೊಳಿಸ್ಬೇಕಂತೇಳಿ ನಾವೆಲ್ಲ ಬೇಡಿಕೆ ಇಟ್ಟಿದ್ದೀವಿ. ಈ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂತಂದ್ರೆ
ಸರ್ಕಾರದವರು ಬಜೆಟನ್ನು ಹೆಚ್ಚು ಮಾಡಬೇಕಾಗ್ತದೆ. ಅದರ ಸಲುವಾಗಿ ಈ ಒಂದು ಉದ್ದೇಶದಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಜೆಟ್ನಲ್ಲಿ ICDSಗಾಗಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿ ಪತ್ರವನ್ನು ನಾವು ತಹಸೀಲ್ದಾರ್ ಇವರ ಮುಖಾಂತರ ನಮ್ಮ ಕೇಂದ್ರದ ಹಣಕಾಸು ಸಚಿವರಿಗೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ದೇವಮ್ಮ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷೆ ದೇವಮ್ಮ ಅನ್ನದಾನಿ, ಕಾರ್ಯದರ್ಶಿ ರಾಧಾ ನಕ್ಲೂರ್, ಸಂಘದ ಪದಾಧಿಕಾರಿಗಳಾದ ಅಕ್ಕಮಾದೇವಿ, ಭೃಂಗಿಮಠ್, ರಾಧಾಬಾಯಿ ದಂಡೋತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ನಗರದ MG ರಸ್ತೆಯಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ SSLC ಮುಗಿಸಿದ ವಿದ್ಯಾರ್ಥಿನಿಯರಿಗೆ ವಿವಿಧ ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು GTTCಯ ಪ್ರಾಚಾರ್ಯರಾದ ಸುಧಾರಾಣಿ ಎಸ್ ಅಟ್ಟೂರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ತರಬೇತಿ ಕೇಂದ್ರದಲ್ಲಿ ಬಾಲಕರಿಗೆ ಹಾಸ್ಟೆಲ್ ಸೌಲಭ್ಯವಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಮೀಸಲಾತಿ ಅನುಸಾರ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದರು. ತರಬೇತಿ ಕೇಂದ್ರದಲ್ಲಿ ನುರಿತ ಉಪನ್ಯಾಸಕರು, ಪ್ರಾಯೋಗಿಕ ವ್ಯವಸ್ಥೆ ಇದ್ದು 4 ವರ್ಷದ ಕೋರ್ಸ್ಗಳಾದ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ವಿವಿಧೆಡೆ ಉದ್ಯೋಗ ಅವಕಾಶ ಕಲ್ಪಿಸಲಾಗುವುದು ಎಂದರು. ಈಗಾಗಲೇ ಪ್ರವೇಶ ಪ್ರಾರಂಭವಾಗಿದ್ದು ವಿದ್ಯಾರ್ಥಿನಿಯರಿಗೆ 33% ಸೀಟ್ಗಳು ಮೀಸಲಾತಿ ಕಲ್ಪಿಸಲಾಗಿದೆ. ಇದೇ ಜುಲೈ 31ರ ಒಳಗಾಗಿ ವಿದ್ಯಾರ್ಥಿನಿಯರು ಪ್ರವೇಶ ಪಡೆಯಲು ಅವಕಾಶ ಇದೆ. ಇದರ ಲಾಭ ಪಡೆಯಬೇಕು ಎಂದು ಮನವಿ ಮಾಡಿದರು. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವು ವರ್ಷ 1994ರಲ್ಲಿ ಸ್ಥಾಪನೆಯಾಗಿ ಇಲ್ಲಿಯವರೆಗೂ ಸತತವಾಗಿ 30 ವರ್ಷದ ಒಂದು ಸೇವೆಯನ್ನು ಸಲ್ಲಿಸಿದೆ. ಇದಲ್ಲದೆ ಆಲ್ ಓವರ್ ಕರ್ನಾಟಕದಲ್ಲಿ GTTCಯು 30 ಕೇಂದ್ರಗಳನ್ನು ಹೊಂದಿದ್ದು 30 ಕೇಂದ್ರಗಳಲ್ಲಿಯೂ ಸಹ 4 ಕೋರ್ಸಸ್ ಇದೆ. ಸೊ GTTC ಕಲಬುರಗಿಯಲ್ಲಿ ಡಿಪ್ಲೊಮಾ ಕೋರ್ಸ್ 4 ಕೋರ್ಸ್ಗಳು ಪ್ರೆಸೆಂಟ್ ರನ್ ಆಗ್ತಾ ಇದೆ. ಈ ವರ್ಷಿಗೆ 2 ಹೊಸ ಕೋರ್ಸ್ ಆ್ಯಡ್ ಮಾಡಿದ್ದೀವಿ. ಮೊದಲನೆಯದಾಗಿ ಫಸ್ಟ್ GTTC ಕಲಬುರಗಿ ಸ್ಟಾರ್ಟ್ ಆಗಿರೋದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್. ಇದು ನಮ್ಮದು ಫಸ್ಟ್ ಕೋರ್ ಬ್ರ್ಯಾಂಚ್. ಅದಾದಮೇಲೆ ಸೆಕೆಂಡ್ ಒನ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಅದಾದಮೇಲೆ ಈ ವರ್ಷಕ್ಕೆ AICTE ಅಪ್ರೂವಲ್ ತಗೊಂಡು ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇವೆರಡು ಹೊಸ ಕೋರ್ಸಸನ್ನು ಆಯ್ಕೆ ಮಾಡಿ ಒಂದು AICTE ಅಪ್ರೂವಲ್ ಸಿಕ್ಕಿದೆ. ಇವು 4 ಕೋರ್ಸಸ್ ಬಂದುಬಿಟ್ಟು 4+1 ಇಯರ್ ಇರುತ್ತೆ. 3+1 ಇಯರ್. 3 ಇಯರ್ ಸ್ಟೂಡೆಂಟ್ಸ್ ಇಲ್ಲೇ ಟ್ರೈನಿಂಗ್ ತೊಗೋತಾರೆ ನಮ್ಮ ಸೆಂಟ್ರಲ್ಲಿ. 1 ಇಯರ್ ಅವ್ರಿಗೆ ಕಂಪಲ್ಸರಿ ಇಂಡಸ್ಟ್ರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂಥೇಳಿ ಕೊಡ್ತೀವಿ. ಆ ಇನ್ಪ್ಲಾಂಟ್ ಟ್ರೈನಿಂಗಲ್ಲಿ ಪ್ರತಿಯೊಬ್ಬ ಈ ವಿದ್ಯಾರ್ಥಿಗೂ ಅವನ ಕೌಶಲ್ಯ ನೋಡಿಬಿಟ್ಟು ಸುಮಾರು 13,000ದಿಂದ 19,500ರವರೆಗೂ ಒಂದು ಸ್ಟೈಫಂಡ್ ವಿದ್ಯಾರ್ಥಿಗೆ ಸಿಗುತ್ತದೆ. ಮತ್ತು ನಮ್ಮಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಸೌಲಭ್ಯ ಇರುತ್ತೆ. ಅವ್ರವ್ರ ಕಮ್ಯುನಿಟಿ ಬೇಸ್ಡ್ ಸರ್ಕಾರ ಆ್ಯಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಸ್ಕಾಲರ್ಶಿಪ್ ಫೆಸಿಲಿಟಿ ಇರುತ್ತೆ. ಬಾಲಕರಿಗಾಗಿ ಸಂಸ್ಥೆಯಲ್ಲಿಯೇ ವಸತಿ ನಿಲಯ ಇದೆ. 33% ರಿಸರ್ವೇಷನ್ ಫಾರ್ ಗರ್ಲ್ಸ್ ಇದೆ. ಇದಲ್ಲದೆ ಇವೆಲ್ಲ ಡಿಪ್ಲೊಮಾ ಕೋರ್ಸಸ್ ಅಲ್ಲದೆ GTTC ಕಲಬುರಗಿಯಲ್ಲಿ ಶಾರ್ಟ್ ಟರ್ಮ್ ಸೆಂಟರ್ ಆಫ್ ಎಕ್ಸಲೆನ್ಸಿಯಲ್ಲಿ CMKKY ಶಾರ್ಟ್ ಟರ್ಮ್ ಕೋರ್ಸಸ್ ಸಹ ನಾವು ರನ್ ಮಾಡ್ತೀವಿ. ಅದರಲ್ಲಿ ಸುಮಾರು 14 ಲ್ಯಾಬ್ಸ್ ಇದೆ. ಆ ಒಂದು ತರಬೇತಿಯ ಉಪಯೋಗವನ್ನು ಕಲಬುರಗಿ ಕ್ಲಸ್ಟರಲ್ಲಿ ಬರ್ತಕ್ಕಂಥ ITI, ಡಿಪ್ಲೊಮಾ, ಇಂಜಿನಿಯರಿಂಗ್, MTech ಎಲ್ಲ ಸ್ಟೂಡೆಂಟ್ಸ್ಗಳು ಇಂಟರ್ನ್ಶಿಪ್ ಟಾಪಪ್ ಟ್ರೈನಿಂಗ್ ತಗೋತಾರೆ. ಅದಲ್ಲದೆ ನಮ್ಮ ಸಂಸ್ಥೆಯಲ್ಲಿ FDP ಸಹ ಟೀಚರ್ಸ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೆಸ್ತೀವಿ. ಇದೆಲ್ಲ ಟ್ರೈನಿಂಗ್ ಪಾರ್ಟ್. ಆದರೆ ಇನ್ನೂ ಒಂದು ಪಾರ್ಟ್ GTTC ಕಲಬುರಗಿದೇನು ಅಂದರೆ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಇದೆ. ಪ್ರೊಡಕ್ಷನಲ್ಲಿ ಇಲ್ಲಿ ಕಲಬುರಗಿ ಕ್ಲಸ್ಟರ್ ನಿಯರ್ ಬೈ ಯಾವುದೇ ಒಂದು ಇಂಡಸ್ಟ್ರಿಗೆ ಏನು ನೀಡ್ ಇದೆ, ಟ್ರೈನಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು ಅಥವಾ ಮ್ಯಾನ್ ಪವರ್ ಇರ್ಬೋದು, ಬೇಕಾದರೆ ನಾವು ಅದನ್ನು ನೀಡ್ಫುಲ್ ಫಿಲ್ ಮಾಡ್ತೀವಿ. ಇದಲ್ಲದೆ ಈಗ ಒಂದು ಏನಪ್ಪ ಅಂತಂದರೆ ಈ ಕಲಬುರಗಿ ಕ್ಲಸ್ಟರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಕೆಮಿಕಲ್ ಸೆಕ್ಟರ್, ಅದರಲ್ಲಿ ಶುಗರ್ ಫ್ಯಾಕ್ಟ್ರಿನೂ ಬರುತ್ತೆ, ಸಿಮೆಂಟ್ ಫ್ಯಾಕ್ಟ್ರಿನೂ ಬರುತ್ತೆ. ಆ ಒಂದು ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ಮ್ಯಾನ್ ಪವರ್ ಬೇಕಿತ್ತು, ಅವ್ರಿಗೆ ಟ್ರೈನಿಂಗ್ ಬೇಕಿತ್ತು, ಅವ್ರದ್ದು ಏನಾದರೂ ಪ್ರೊಡಕ್ಷನ್ ಇತ್ತಂದರೆ GTTC ಕಲಬುರಗಿ ಸದಾ ರೆಡಿಯಾಗಿರುತ್ತೆ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಅಪ್ರೋಚ್ ಇದಾಗಕ್ಕೆ. ಸೊ ಮುಂಬರುವ ದಿನದಲ್ಲಿ ನಾವು ಇಂಡಸ್ಟ್ರಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಮೀಟ್ ಅಂಥೇಳಿ ನಮ್ಮ ಸಂಸ್ಥೆಯಲ್ಲೇ ಮಾಡೋರಿದ್ದೀವಿ. ಅದೂ ಡೇಟು ಅನೌನ್ಸ್ ಮಾಡ್ತೀವಿ.
ಹಿರಿಯ ಪತ್ರಕರ್ತರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ಬೆಳಗ್ಗೆ ನಿಧನರಾದ ಶಹಾಪುರ ಮೂಲದ ವೆಂಕಟೇಶ್ ಮಾನು ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನುಡಿನಮನ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಾಬುರಾವ್ ವೆಡ್ರಾಮಿ, ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್, ಹಿರಿಯ ಪತ್ರಕರ್ತ ಪಿಟಿಐ ಜೋಶಿ, ಡಿ ಶಿವಲಿಂಗಪ್ಪ, ಸಿದ್ದಣ್ಣ ಮಾಲ್ಗಾರ್, ಸುಭಾಷ್ ಬಣಗಾರ್, ಬಿವಿ ಚಕ್ರವರ್ತಿ, ಮಲ್ಲಿಕಾರ್ಜುನ್, ದೇವೇಂದ್ರಪ್ಪ ಅವಂಟಿ, ಮಹೇಶ್ ಕುಲಕರ್ಣಿ, ಪ್ರವೀಣ ಪಾರ, ರಾಜ್ಕುಮಾರ್ ಉದನೂರ್, ಚಂದ್ರು ಹಿರೇಮಠ್, ರಮೇಶ್ ಮೇಳಕುಂದ ಸೇರಿದಂತೆ ಮತ್ತಿತರೆ ಪತ್ರಕರ್ತರು ಅಗಲಿದ ಮಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ನಾಚಯ್ಯ ಪ್ರಿಯ ಚನ್ನರಾಮಯ್ಯ ಅನ್ನುವಂಥ ವಚನವನ್ನು ಸ್ಮರಿಸುತ್ತಾ ಇವತ್ತ ಬೆಳಿಗ್ಗೆ ನಾನು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋದ ಸಂದರ್ಭದಲ್ಲಿ DN ಅಕ್ಕಿ ಅವರು ಫೇಸ್ಬುಕ್ನಾಗ ಪತ್ರಕರ್ತ ವೆಂಕಟೇಶ್ ಮಾನು ವಿಧಿವಶ ಅನ್ನುವಂಥ ಒಂದು ಇದನ್ನು ಪೋಸ್ಟನ್ನು ಹಾಕಿದರು. ತಕ್ಷಣಕ್ಕೆ ನನಗೆ ದಿಗಿಲಾಯಿತು. ಯಾಕಂದರೆ ತೀರಾ ಇತ್ತೀಚೆಗೆ ಅಂದರೆ 2 ತಿಂಗಳ ಹಿಂದೆ ಗುಲ್ಬರ್ಗಕ್ಕೆ ಬಂದದ್ನಾಗ ನನಗೆ ಸ್ವಲ್ಪ ಆರಾಮಿಲ್ಲ ಅಂತ ತಿಳ್ಕೊಂಡು ಇಲ್ಲೇ ತೋರಿಸ್ಕೊಂಡು ವಾಪಸ್ ಹೋಗಿದ್ರು. ಭಾಳ ದುಃಖ ಅನಿಸ್ತು. ಎಷ್ಟು ದುಃಖ ಅಂತಂದರೆ ನನಗೆ DN ಅಕ್ಕಿ ಸರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ ನನಗೆ. ಆಮೇಲೆ ಅವರೇ ಹಚ್ಚಿದ್ರು, ಶಿವು ಸುದ್ದಿ ಗೊತ್ತಾಯ್ತಾ ಇಲ್ಲ ಸರ್ ಗೊತ್ತಾಯ್ತಾ ಇದೆ. ಯಾಕೆ ಅಂತ, ಇಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಯಾವಾಗ ಅಡ್ಮಿಟ್ ಆಗಿದ್ರು ಸರ್? ಇಲ್ಲ ಮೊನ್ನೆ ಅಡ್ಮಿಟ್ ಆಗಿದ್ರು ಅವರು. ಇವತ್ತು ಬೆಳಿಗ್ಗೆ 2 ಗಂಟೆ ಸುಮಾರಿಗೆ ಅವರು ನಿಧನರಾದರು. ನನಗೆ ಯಾವಾಗ ನಾನು ಫ್ಲ್ಯಾಶ್ ಬ್ಯಾಕಿಗೆ ಹೋದೆ. ನಾನು ಆವಾಗ ಕಾಲೇಜು ಕಲಿಯುವ ದಿನಮಾನಗಳು. ಬಹುಶಃ ನನಗಿಂತಲೂ ಅವರು 3 ವರ್ಷ ಸೀನಿಯರ್ ಅವರು. ಅಂದರೆ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಅವರು. ಬಾಲ್ಯದಿಂದಲೂ ಅವ್ರನ್ನ ನಾನು ಶಾಪುರದವನಾಗಿರೋದ್ರಿಂದ ನಮ್ಮ ಮನೆ ಅವ್ರ ಮನೆ ಸ್ವಲ್ಪ ಸಮೀಪ ಇರೋದ್ರಿಂದ ನಮ್ಮ ಮನೆಗೆ ಅವರು ಜಾಸ್ತಿ ಬರ್ತಿದ್ರು ಅವರು. ಹೀಗಾಗಿ ಭಾಳ ಒಡನಾಟ ಇತ್ತು. ಎಕ್ದಮ್ ಶಾಕಿಂಗ್ ಇತ್ತು ನನಗೆ. ಕಲಬುರಗಿಗೆ ಬಂದಾಗ ಅವ್ರು ನನಗೆ ಮಾತಾಡಿಸೇ ಹೋಗ್ತಿರ್ಲಿಲ್ಲ. ಇಲ್ಲಿ ಗುಲ್ಬರ್ಗದಾಗ ಮತ್ತು ಅಲ್ಲಿ ಶಾಪುರದಲ್ಲಿದ್ದದ್ನಾಗ ನಮ್ಮ ತಂದೆಯವರು ಒಂದು ಪೆರಿಯಾರ್ ವಿಚಾರ ವೇದಿಕೆ ಅಂತ ಮಾಡಿದರು. ಆ ಪೆರಿಯಾರ್ ವಿಚಾರ ವೇದಿಕೆ ಒಳಗಡೆ ಇವರು ಅವಾಗ ಭಾಳ ಯಂಗ್. ಅಂಥ ಸಂದರ್ಭದಲ್ಲಿ ಅವರು ಪೆರಿಯಾರ್ನ ಬಗ್ಗೆ, ಲೋಹಿಯಾ ಬಗ್ಗೆ ಮಾತಾಡ್ತಿದ್ರು. ಮತ್ತು ಅವರು ಓದಿದ್ದು ಸೈಕಾಲಜಿ. ಹೀಗಾಗಿ ನಮ್ಮೆಲ್ಲರ ಸೈಕಾಲಜಿ ಅವ್ರಿಗೆ ಗೊತ್ತಿತ್ತು. ನಾವೇನು ಎಂತು ಅಂತೆಲ್ಲ ಓದಿತ್ತು. ಆದರೆ ಒಟ್ಟೆ ಮಾತಾಡ್ತಿರ್ಲಿಲ್ಲ ಅವರು. ಭಾಳ ಮೌನವಾಗಿ, ನೋವನ್ನು ಸಹಿತ ಭಾಳ ಮೌನವಾಗೇ ಉಂಡವರು. ಮತ್ತು ಆರ್ಥಿಕವಾಗಿ ಅಷ್ಟೇನು ಸಬಲರಲ್ಲ ಅವರು. ಎಷ್ಟು ಕಷ್ಟ ಅಂತಂದರೆ ಇವತ್ತು 6 ತಿಂಗಳಿಂದ ಇದ್ದದ್ನಾಗ ನಾನು ಡೈಲಿ ನ್ಯೂಸ್ನಾಗಿದ್ದೆ. ಅವಾಗ ಆಫೀಸಿಗೆ ಬಂದದ್ನಾಗ 6 ತಿಂಗಳಿಂದ ಕಡಿಮೆ ಇರಬೇಕು. ಬಂದು ಶಿವು ಅವರು ಡೈಲಿ ನ್ಯೂಸ್ ಪೇಪರ್ನಾಗ ಹೆಚ್ಚಿದ್ದೆ. ಪಾಪ ಅವ್ರು ಏನಿಲ್ಲ ತಿಳ್ಕೊಂಡು ಬೆಂಗಳೂರಾಗ ಏನ್ರಿ ಅಂತಬೇಕು. 1 ವರ್ಷ ಇದ್ರು ಅವರು. ಯಾಕೆ ಸೆಟ್ ಆಗಲಿಲ್ಲ ಅವ್ರು. ಯಾಕೆ ಸೆಟ್ ಆಗಲಿಲ್ಲ ಅಂದರೆ ಭಾಳ ಪ್ರಾಮಾಣಿಕ ಮನುಷ್ಯ, ಭಾಳ ನಿಷ್ಠುರವಾಗಿ ಬರೆಯುವಂಥವ್ರು ಮತ್ತು ಒಳ್ಳೆಯ ವೈಚಾರಿಕ ಬರವಣಿಗೆ ಇರ್ತಕ್ಕಂಥವ್ರು. ಅವರ ಬರಹಗಳಲ್ಲಿ ಹೆಂಗಿತ್ತಂದ್ರೆ ಭಾಳ ಚಿಕಿತ್ಸಕವಾಗಿರ್ತಕ್ಕಂಥ ಒಂದು ನೋಟ ಇರ್ತದೆ. ಇವತ್ತು ಬೆಳಗ್ಗೆಯಿಂದ ನನಗೆ ಅನೇಕ ಫೋನ್ ಕರೆಗಳು. ಬಹುಶಃ ಇಲ್ಲಿ ಬರೋ ತನಕನೂ ಅದೇ ಫೋನ್ಗಳು, ಅವ್ರ ಮಾತುಗಳೇ. ಯಾಕಂದ್ರೆ ಅವ್ರು ಒಡನಾಡಿ ಆಗಿರೋದ್ರಿಂದ, ಒಂದೇ ಊರಿನವರಾಗಿರೋದ್ರಿಂದ, ಮತ್ತು ಅವ್ರನ್ನ ಭಾಳ ಹತ್ತಿರದಿಂದ ಬದಲಾವಣೆಯಾಗಿರೋದ್ರಿಂದ ವೆಂಕಟೇಶ್ ಮಾನು ಅವರಂದ್ರೆ ಇವ್ರಿಗೆ ಪರಿಚಯ ಇರ್ತಾರೆ ತಿಳ್ಕೊಂಡು ಅನೇಕ ಜನ ನನಗೆ ಯಾರು ಕಡ್ಕೋಳ, ಮಲ್ಲಿಕಾರ್ಜುನ ಕಡ್ಕೋಳ ಅಂತಕ್ಕಂಥವ್ರು, DN ಅಕ್ಕಿ ಅವರು, ಹೀಗೆ ಇಲ್ಲಿ ಬರೋ ತನಕನೂ ಸುಮಾರು 3 ಗಂಟೆ ಅವ್ರದ್ದೇ ಮಾತುಗಳು. ಭಾಳ ಖಾಲಿ ಅನ್ನಿಸ್ತದೆ ಈಗಂತೂ ನನಗೆ. ಅವ್ರನ್ನ ಗುಲ್ಬರ್ಗದಾಗ ಸಂಯುಕ್ತ ಕರ್ನಾಟಕ ಆಫೀಸ್ನಾಗ ಕಚೇರಿಯಲ್ಲಿ ಇದ್ದರು, ವಿಜಯ ಕರ್ನಾಟಕ ಕಚೇರಿಯಲ್ಲಿದ್ದರು, ಕೆಲಸ ಮಾಡ್ತಿದ್ರು. ಆಮೇಲೆ ಈಗ ಇತ್ತೀಚೆಗೆ ಅವ್ರು ಯಾವುದು ಅನಂತಕುಮಾರ್ ಇವ್ರದ್ದು, ತೇಜಸ್ವಿನಿ ಅವ್ರದ್ದು ಒಂದು ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆಯುವ ಅಗತ್ಯ ಇರಲಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವೇ ಕರೆದು ವಿಚಾರಣೆ ಮಾಡುತ್ತಿದ್ದೇವೆ, ಅವರನ್ನ ವಶಕ್ಕೆ ಪಡೆಯುವ ಅವಶ್ಯಕತೆ ಇರಲಿಲ್ಲ, ಬಾಕಿ ವಿಚಾರವನ್ನು ತಿಳಿದುಕೊಂಡು ಮಾತನಾಡುತ್ತಿದ್ದೇವೆ ಎಂದರು. ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಮೈಸೂರಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡುವ ಮೂಲಕ ರಾಜಕಾರಣ ಮಾಡುತ್ತಿದೆ, ಅದರಲ್ಲಿ ಯಾವುದೇ
ಹೊರಳಿಲ್ಲ. ಇದಕ್ಕೆ ಸಮಯ ಬಂದಾಗ ಉತ್ತರ ಕೊಡುತ್ತೇವೆ ಎಂದರು. ತಮಿಳುನಾಡಿಗೆ ಪ್ರತಿದಿನ 1 TMC ನೀರು ಬಿಡುಗಡೆ ವಿಚಾರವಾಗಿ ಮಾತನಾಡಿದ ಅವರು, ಅಡ್ವೊಕೇಟ್ ಜನರಲ್ ಮತ್ತು ಲೀಗಲ್ ಟೀಮ್ ಜೊತೆ ಈಗಷ್ಟೇ ಮಾತನಾಡಿದ್ದೇನೆ. ಮುಂದೇನು ಮಾಡಬೇಕು ಎಂದು ಸಭೆ ಮಾಡಿದ್ದೇನೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದರು. ಕಾವೇರಿ ಆರ್ಡರ್ ವಿಚಾರದಲ್ಲಿ ನಮ್ಮ ಲೀಗಲ್ ಟೀಮ್ ದಿವಾನು ಕಾತರ್ಕಿ ಎಲ್ಲ ಸೇರಿ ಈಗ ಜಸ್ಟ್ ಮೀಟಿಂಗ್ ಮಾಡಿ ಅಡ್ವೊಕೇಟ್ ಜನರೆಲ್ಲ ಮೀಟಿಂಗ್ ಮಾಡಿ ಏನು ಮಾಡಬೇಕು ಅಂತ ಬಂದಿದ್ದೇವೆ. 3 ಗಂಟೆ ಮೇಲೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಮೈಸೂರು ಏನು ಅವ್ರು ಮಾಡ್ತಾ ಇದ್ರು ರಾಜಕಾರಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಉರುಳಿಲ್ಲ ಏನಿಲ್ಲ. ನಮಗೆ ಉತ್ತರ ಏನು ಕೊಡಬೇಕು ಟೈಮ್ ಬರ್ತದೆ, ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ನಮ್ಮ ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ, ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿರುವ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿ ಈಡಿಸ್ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಗಪ್ಪೆ ಎಂಬ ಲಾವಹಾರಿಕ ಮೀನುಗಳನ್ನು ನೀರಿಗೆ ಬಿಡಲಾಯಿತು. ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿರುವ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿ ಸೊಳ್ಳೆಗಳ ನಿಯಂತ್ರಣ ನಿಟ್ಟಿನಲ್ಲಿ ಗುರುವಾರ ಕಲಬುರಗಿ ತಾಲೂಕಿನ ಬಿಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮತೀರ್ಥರ ಬಳಿ ನೀರು ನಿಂತ ಪ್ರದೇಶದಲ್ಲಿ ಇಡೀಸ್ ಸೊಳ್ಳೆಗಳನ್ನು ತಿನ್ನುವ ಗಪ್ಪೆ ಎಂಬ ಲಾವಹಾರಿ ಮೀನುಗಳನ್ನು ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ ಅವರು ನೀರಿಗೆ ಬಿಟ್ಟರು. ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಅತಿಕಾಂತ ಸ್ವಾಮಿ, ತಾಲೂಕಾ ಆರೋಗ್ಯ ಅಧಿಕಾರಿ, ತಾಲೂಕಾ ಪಂಚಾಯತ್ ಇಒ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ, ಆಶಾ ಕಾರ್ಯಕರ್ತರು ಇದ್ದರು. ಬನ್ನಿ ಸೈಡ್ ಬನ್ನಿ, ಎಲ್ಲ ಕ್ಲೀನ್ ಮಾಡ್ತೀವಿ. ಮತ್ತೆ ಮಾಡ್ತೀವಿ ಎಷ್ಟಿದೆ ಸಪೋಸ್ ಇವರು ಕೊಡಲ್ಲ, ಮೆಸೇಜ್ ಕೂಡ ನೀರು ತೆಗೆದು ಕೊಡ್ತೀನಿ ಡೇಟ್ ಅಂದ್ರೆ ಬಕೆಟ್ ಕೊಡಪ್ಪ ಈ ಕಡೆ. ಅದು ಬಕೆಟ್ ಸರ್, ನೀರಿನ ಟಚ್ ಮಾಡ್ಬಿಡ್ಬೇಕು ಸರ್, ನೀರಿನ ಟಚ್ ಮಾಡ್ಬಿಡ್ಬೇಕು ಸರ್, ಮೇಲೆ ಹಾಕ್ಬಾರ್ದು ಸರ್. ನೀರಿನ ಟಚ್ ಮಾಡ್ಬಿಡ್ಬೇಕು ಸರ್. ಸ್ವಲ್ಪ ಇಲ್ಲಿ ಕೆಳಗೆ ಇಟ್ಟು ಅಲ್ಲಿ ಬರೋರು ಇಲ್ರಿ, ಇಲ್ಲಿ ಕೆಳಗೆ ಇಟ್ಟು ಹಿಂಗೆ ಸರ್ ನೀವು ನೀರು ಕಮ್ಮು ಈಗ ಹೌದಿಲ್ಲ, ಈಗ ಆರಾಮಾಗಿ ಬಿಡ್ಬೋದು. ನೀರು ಮಾಡಿ ಈಗ ಇಲ್ಲ ಮಾಡ್ತೀವಿ, ಬಕೆಟ್ ಮಾಡಲ ಡೈರೆಕ್ಟಾಗಿ ಕಮ್ಮ ಬಕೆಟ್ ಡೈರೆಕ್ಟ್ ಬಕೆಟ್ ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.